ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ತುಪ್ಪ. ಇದೇ ವಿಚಾರ ದೇಶದಲ್ಲೇ ಹಲ್ಚಲ್ ಸೃಷ್ಟಿಸಿದೆ. ಕರ್ನಾಟಕದಲ್ಲೂ ಕಿಚ್ಚು ಹೊತ್ತಿಸಿದೆ. ಆರೋಗ್ಯ ಇಲಾಖೆ ತುಪ್ಪಗಳ ಪರಿಶೀಲನೆಗಿಳಿದಿದ್ರೆ ಮತ್ತೊಂದೆಡೆ ಮಂದಿರಗಳು ಮುಕ್ತವಾಗಲಿ ಅನ್ನೋ ಕೂಗು ಎದ್ದಿದೆ. ಅತ್ತ ತಿರುಮಲದಲ್ಲಿ ದೇಗುಲ ಶುದ್ಧೀಕರಣ ನಡೆಯುತ್ತಿದೆ. ಹೋಮ ಹವನ ಮಂತ್ರಘೋಷಗಳು, ಪಂಡಿತರು ಪಂಚಗವ್ಯ ಸಂಪ್ರೋಕ್ಷಣೆ ಮಾಡ್ತಿದ್ದಾರೆ. ತಿರುಮಲ ದೇಗುಲದ ಮೂಲೆ ಮೂಲೆಯಲ್ಲೂ ಶುದ್ಧೀಕರಣ ಕಾರ್ಯ ನಡೀತಿದೆ. ಆಂಧ್ರದಲ್ಲಿ ಕಿಚ್ಚು ಹೊತ್ತಿಸಿರೋ ತಿಮ್ಮಪ್ಪನ ಲಡ್ಡು ಕಲಬೆರಕೆ ಕದನ ಕರ್ನಾಟಕದಲ್ಲೂ ಹೊಗೆಯಾಡುವಂತೆ ಮಾಡಿದೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಶುದ್ಧಿ ಕಾರ್ಯ. ಹೋಮ ಹವನ ಪವಿತ್ರ ತೀರ್ಥಗಳ ಸಂಪ್ರೋಕ್ಷಣೆ. ತಿರುಮಲ 7 ಬೆಟ್ಟಗಳ ಒಡೆಯನ ದಿವ್ಯ ಕ್ಷೇತ್ರ. ಕಳೆದೊಂದು ವಾರದಿಂದ ಈ ದಿವ್ಯ ಸಾನ್ನಿಧ್ಯ ವಿವಾದದ ಕೇಂದ್ರ ಬಿಂದುವಾಗಿದೆ. ತಿಮ್ಮಪ್ಪನ ಲಡ್ಡುವಿಗೆ ಬಳಸ್ತಿದ್ದ ತುಪ್ಪದಲ್ಲಿ ಗೋವಿನ ಕೊಬ್ಬು, ಮೀನಿನ ಎಣ್ಣೆ ಅಂಶ ಪತ್ತೆಯಾಗಿರೋದು ಭಕ್ತಗಣದಲ್ಲಿ ತಲ್ಲಣ ಹುಟ್ಟಿಸಿದೆ. ವಿವಾದದ ಬೆನ್ನಲ್ಲೇ ತಿರುಪತಿಯಲ್ಲಿ ಪಾವಿತ್ರ್ಯತೆ ರಕ್ಷಣೆಗೆ ಶುದ್ಧೀಕರಣ ಕಾರ್ಯ ನಡೆಯಿತು. ರಾಮಕೃಷ್ಣ ದೀಕ್ಷಿತ್ ನೇತೃತ್ವದಲ್ಲಿ 30 ಮಂದಿ ವಿದ್ವಾಂಸರು, ಋತ್ವಿಜರು ಬೆಳಗ್ಗೆ 6 ಗಂಟೆಯಿಂದ ಹೋಮ ಹವನ ನಡೆಸಿದರು. ಗರ್ಭಗುಡಿ, ಪ್ರಸಾದ ವಿತರಣಾ ಕೇಂದ್ರ, ತಯಾರು ಮಾಡೋ ಕೊಠಡಿ, ದೇಗುಲದ ಆವರಣ, ಭಕ್ತರು ಓಡಾಡುವ ಜಾಗದಲ್ಲೂ ಪಂಚಗವ್ಯ ಸಂಪ್ರೋಕ್ಷಣೆ ಮಾಡಿದ್ರು. ಬಳಿಕ TV9 ಜೊತೆ ಮಾತನಾಡಿದ ಪ್ರಧಾನ ಅರ್ಚಕ ರಾಮಕೃಷ್ಣ ದೀಕ್ಷಿತ್, భక్తులు ఆతంక పడో అగత్యవిల్ల ಅಂತಂದ್ರು. భక్తులు ఎలాంటి కన్ఫ్యూజు, ఎలాంటి అపోహలు అవసరం లేదు. స్వామివారి ప్రసాదాలు గతంలో తీసుకున్న వాళ్ళు కూడా నిరభ్యంతరంగా ఎలాంటి సంకోచం లేకుండా పరిపూర్ణంగా ఏకాంత మనసుతోటి ఉండవచ్చు. ಟಿಟಿಡಿಯಲ್ಲಿ ಕಲಬೆರಕೆ ತುಪ್ಪ ಬಳಕೆ ಬೆನ್ನಲ್ಲೇ ಸನಾತನ ಧರ್ಮ ರಕ್ಷಣಾ ಮಂಡಳಿ ರಚನೆಯ ಕೂಗು ಮೊಳಗಿದೆ. ಮಂತ್ರಾಲಯ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಮುಜರಾಯಿ ಇಲಾಖೆಗಳಿಂದ ದೇಗುಲ ಮಠಗಳನ್ನ ಮುಕ್ತಗೊಳಿಸಬೇಕು, ಹೊಸ ಕಾಯ್ದೆ ತರಬೇಕು ಅಂತ ಆಗ್ರಹಿಸಿದ್ರು. ದೇಗುಲದ ವಿಚಾರದಲ್ಲಿ ಸರ್ಕಾರ ತಲೆ ಹಾಕೋದು, ಪಾವಿತ್ರ್ಯತೆ ಸಂಪ್ರದಾಯಗಳನ್ನ ಬದಲಾಯಿಸುವ ಅಧಿಕಾರ ಸರ್ಕಾರಕ್ಕಿಲ್ಲ ಅಂತಂದ್ರು. ಇಲ್ಲಿಯ ತೊಂದರೆ ಲೋಪದೋಷಗಳಿದ್ದಾಗ ಸರ್ಕಾರಕ್ಕೆ ಅದು ಸುಮೋಟೋ ಅದರ ಬಗ್ಗೆ ಪರಿಶೀಲಿಸಿ ಅದನ್ನು ಸರಿಪಡಿಸುವಂಥ ಅಧಿಕಾರವೇ ಹೊರತು ಅದನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ತಲೆ ಹಾಕಿ ಅಲ್ಲಿರುವಂತಹ ಪಾವಿತ್ರ್ಯತೆ, ಅಲ್ಲಿರುವ ಸಂಪ್ರದಾಯಗಳನ್ನು, ಅಲ್ಲಿರುವ ವ್ಯವಸ್ಥೆಯನ್ನು ಬದಲಾಯಿಸುವಂಥ ಅಧಿಕಾರ ಆ ರೀತಿಯಾಗಿ ಅವಕಾಶವೇ ಇಲ್ಲ. ಇದಕ್ಕೆ ಪ್ರತಿಕ್ರಿಯಿಸಿದ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ, ಯಾವ ಮಠಗಳು ಸರ್ಕಾರದ ಅಧೀನದಲ್ಲಿಲ್ಲ, ರಾಜ್ಯದಲ್ಲಿ 35,000 ದೇಗುಲಗಳಷ್ಟೇ ಮುಜರಾಯಿ ವ್ಯಾಪ್ತಿಯಲ್ಲಿವೆ ಅಂತಂದ್ರು. ಮಠಗಳು ಸರ್ಕಾರದ ಅಧೀನದಲ್ಲಿಲ್ಲ. ದೇವಸ್ಥಾನಗಳು ಮಾತ್ರ 1,80,000 ದೇವಸ್ಥಾನಗಳಿದೆ ನಮ್ಮ ರಾಜ್ಯದಲ್ಲಿ. ಅದರಲ್ಲಿ 35,000 ದೇವಸ್ಥಾನಗಳು ಮಾತ್ರ ಮುಜರಾಯಿ ದೇವಸ್ಥಾನಗಳು. ಅದೇನು ಇವತ್ತಿಂದ ಬಂದಿರೋದಲ್ಲ. ಈ ನಡುವೆ ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಎಲ್ಲಾ ಕಂಪನಿಗಳ ತುಪ್ಪದ ಮಾದರಿಯ ಪರಿಶೀಲನೆಗೆ ಮುಂದಾಗಿದೆ. ಈಗಾಗಲೇ 20 ಕಡೆ ಮಾದರಿ ಸಂಗ್ರಹ ಮಾಡಿದೆ. ಮತ್ತೊಂದು ತಂಡ ದೇಗುಲಗಳಲ್ಲಿ ಬಳಸುತ್ತಿರುವ ತುಪ್ಪಗಳ ಪರಿಶೀಲನೆ ನಡೆಸಿದೆ. 10 ದಿನದಲ್ಲಿ ಅವುಗಳ ಬಂಡವಾಳವೂ ಬಯಲಾಗಲಿದೆ. ಈಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸ್ಯಾಂಪಲ್ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಸಂಗ್ರಹಣೆ ಮಾಡಿ ಒಂದು 250-300 ಸ್ಯಾಂಪಲ್ ಬೇರೆ ಬೇರೆ ತಯಾರಕರಿಂದ ಸ್ಥಳೀಯವಾಗಿ ಮಾಡುವಂಥ ತುಪ್ಪಗಳು ಎಲ್ಲವನ್ನು ಕೂಡ ತೆಗೆದುಕೊಂಡು ಅದನ್ನು ಲ್ಯಾಬ್ ಕಳಿಸಿ ಅದನ್ನು ರಿಪೋರ್ಟ್ ಬರೋವರೆಗೂ ನಾವು ನೋಡಬೇಕಾಗ್ತದೆ. ಅದೇನೇ ಇರಲಿ, ಆಂಧ್ರದಲ್ಲಿ ನಡೀತಿರೋ ಕಲಬೆರಕೆ ತುಪ್ಪದ ಲಡಾಯಿ ಕರ್ನಾಟಕದಲ್ಲೂ ಕಿಚ್ಚು ಹೊತ್ತಿಸಿರೋದು ನಿಜ. ಬ್ಯೂರೋ ರಿಪೋರ್ಟ್, TV9.